ಈ ಕಬ್ಬಿನ ಬೆಳೆಗೆ 3ನೇ ಡೋಸ್ ಗೊಬ್ಬರನ ಯಾವ್ದು ಒಗಿಬೇಕು ಮತ್ತು ಎಷ್ಟು ದಿನಕ್ಕೆ ಒಗಿಬೇಕ್ರಿ? ನಮಸ್ಕಾರ ರೀ ಎಲ್ಲರಿಗೂ. ಈ ವಿಡಿಯೋದಾಗ ಏನೈತಲ್ರಿ, ಕಬ್ಬಿಗೆ 3ನೇ ಡೋಸ್ ಗೊಬ್ಬರವನ್ನು ಯಾವ ದಿನಕ್ಕೆ ಒಗಿಬೇಕು, ಎಷ್ಟು ಒಗಿಬೇಕು, ಯಾವ ಪ್ರಮಾಣದಾಗ ಒಗಿಬೇಕ್ರಿ? ಇಲ್ಲಿ ಕಬ್ಬಿನ ಬೆಳೆಗೆ ಸಾಮಾನ್ಯವಾಗಿ 90 ರಿಂದ 120 ದಿನಗಳ ನಂತರ ಅಥವಾ ದೊಡ್ಡ ಮಣ್ಣು ಏರಿಸುವ ಸಮಯದಾಗ ನೀಡಲಾಗುವ ಈ 3ನೇ ಡೋಸ್ ಗೊಬ್ಬರವನ್ನು ನಾವು ಬೂಸ್ಟರ್ ಡೋಸ್ ಅಂತಾನೂ ಕರಿತೇವೆ. ಈ 3ನೇ ಡೋಸ್ ಏನೈತಲ್ರಿ, ಇದು ಅತ್ಯಂತ ಪ್ರಮುಖವಾದ ಹಂತ. ಯಾಕಪ್ಪ ಅಂತಂದ್ರೆ ಈ ಹಂತದಾಗ ಕಬ್ಬಿಗೆ ಅಗತ್ಯ ಇರುವ ಪೋಷಕಾಂಶಗಳ ಬಗ್ಗೆ ಈ ರೀತಿ ಮಾಹಿತಿಯನ್ನು ಹೇಳ್ತೇನೆ ರೀ. ಇಲ್ಲಿ ಕಬ್ಬು 3 ರಿಂದ 4 ತಿಂಗಳ ಹಂತ ತಲುಪಿದಾಗ ಅದು ವೇಗವಾಗಿ ಬೆಳೆಯಲು ಪ್ರಾರಂಭಿಸ್ತತ್ರಿ. ಮತ್ತು ಈ ಸಮಯದಾಗ ಗರಿಷ್ಠ ಸಂಖ್ಯೆಯ ಕಬ್ಬಿನ ಜಲ್ಲೆಗಳು ಅಂದ್ರೆ ಈ ಕಬ್ಬಿನ ಗಣಿಕೆಗಳಾಗಿರ್ಬೋದು ಮತ್ತು ಅವುಗಳ ದಪ್ಪವನ್ನು ಹೆಚ್ಚಿಸಲು ಈ 3ನೇ ಡೋಸ್ ಗೊಬ್ಬರ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಖ್ಯವಾಗಿ ಯಾವ್ಯಾವ ಒಗಿಬೇಕ್ರಿ ಮತ್ತು ಇವತ್ತರ ವಿವರಣೆ ಏನೈತಲ್ಲ ನಾನು ಆಮೇಲೆ ಹೇಳ್ತೀನಿ. ಇವಾಗ ಫಸ್ಟ್ ಗೊಬ್ಬರ ಯಾವ್ದು ನೋಡ್ರಿ. ಮೊದಲ ಯೂರಿಯಾ ರೀ, 1 ಚೀಲ ಯೂರಿಯಾ ಎಕರೆಕ್ಕೆ 50 kg ಮಟ್ಟ ಯೂರಿಯಾ ಬೇಕು ಕಂಪಲ್ಸರಿ. ಆಮೇಲೆ DAP, ಎರಡನೇದಾಗಿ DAP ಬೇಕು. ಇಲ್ಲ ಇದ್ರ ಜೊತೆ ಇದು ಬೇಡಪ್ಪ ಅಂದ್ರೆ SSP ಸಿಂಗಲ್ ಸೂಪರ್ ಫಾಸ್ಫೇಟ್ನ ಯೂಸ್ ಮಾಡ್ಬೋದು. ಇವನ್ನ ಯಾವ ರೀತಿ ಬಳಕೆ ಮಾಡಬೇಕು ಇವತ್ತರ ಡಿಫ್ರೆನ್ಸ್ ಏನೋ ಹೇಳ್ತೀನಿ. ಮತ್ತು 3ನೇದಾಗಿ ಪೊಟ್ಯಾಶ್, ಕಂಪಲ್ಸರಿ ಈ ಟೈಮ್ದಾಗ ಪೊಟ್ಯಾಶನ್ನ ಒಗಿಯಲೇಬೇಕ್ರಿ. ಮತ್ತು 4ನೇದಾಗಿ ಲಘು ಪೋಷಕಾಂಶಗಳು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ನಾವು ಈ 3ನೇ ಡೋಸ್ ಗೊಬ್ಬರ ಒಗಿಯೋತ್ನಾಗ ಈ ತಪ್ಪಂತೂ ಯಾವುದೇ ಕಾರಣಕ್ಕೂ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಯಾವ್ದು ಅನ್ನೋದು ಇಲ್ಲಿ ಹೇಳ್ತೀನಿ ನೋಡ್ರಿ. ಈ 3ನೇ ಗೊಬ್ಬರವನ್ನು ಒಗೆಯುವಾಗ ಬೆರೆಸುವಾಗ ಅವುಗಳ ನಡುವೆ ಆಗುವ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನಮ್ಮ ರೈತರಿಗೆ ಭಾಳ ಮಾಹಿತಿ ಇಲ್ಲ. ಅದನ್ನು ಮಾತ್ರ ಕಂಪಲ್ಸರಿ ತಿಳ್ಕೊಳ್ಬೇಕ್ರಿ. ನೋಡ್ರಿ, ಇಲ್ಲಿ ನಾವು ಈ SSP ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು ಅಥವಾ ಈ DAP ಆಗಿರ್ಬೋದು, ಇವುಗಳ ಜೊತೆಗೆ ಕೆಲವು ನಿರ್ದಿಷ್ಟ ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು ಮಿಕ್ಸ್ ಮಾಡಂಗಿಲ್ಲ ರೀ. ಅವು ಬೆರೆಸಿದಾಗ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ತಾವೆ. ಇದರ ವೈಜ್ಞಾನಿಕ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಐತ್ರಿ. ಇಲ್ಲಿ ರಂಜಕ ಮತ್ತು ಸತ್ವ ಅಂದ್ರೆ ಈ ಫಾಸ್ಫರಸ್ ಮತ್ತು ಈ ಜಿಂಕ್ ನಡುವಿನ ಕ್ರಿಯೆ ಯಾವ ರೀತಿ ಇರ್ತೈತೆ ಅಂದ್ರೆ ಇದು ಅತ್ಯಂತ ಸಾಮಾನ್ಯವಾದ ಸಮಸ್ಯೆ ರೀ. ಅಂದ್ರೆ DAP ಮತ್ತು SSP ಎರಡರಲ್ಲೂ ರಂಜಕ ಈ ಫಾಸ್ಫರಸ್ ಇರ್ತೈತಿ. ಮತ್ತು ಇವುಗಳ ಜೊತೆಗೆ ಜಿಂಕ್ ಸಲ್ಫೇಟ್ ಕೂಡಿದ್ರೆ ಇದೇನಾಗತ್ತಲ್ರಿ, ಮಣ್ಣಿನಲ್ಲಿ ಅಥವಾ ಚೀಲದಲ್ಲಿಯೇ ರಾಸಾಯನಿಕ ಕ್ರಿಯೆ ನಡೆದು ಜಿಂಕ್ ಫಾಸ್ಫೇಟ್ ಎಂಬ ಹೊಸ ಅಂಶನ ರೆಡಿ ಆಗಿಬಿಡ್ತೈತಿ. ಇದರ ಪರಿಣಾಮ ಏನಾಕತ್ರಿ, ಈ ಜಿಂಕ್ ಫಾಸ್ಫೇಟ್ ನೀರಿನಲ್ಲಿ ಕರಗೋದಿಲ್ಲ. ಇದರಿಂದ ಗಿಡಕ್ಕೆ ಜಿಂಕ್ ಕೂಡ ದೊರಕೋದಿಲ್ಲ, ಅದ್ರ ಜೊತೆ ಈ ರಂಜಕ ಕೂಡ ದೊರಕೋದಿಲ್ಲ. ಆದ್ದರಿಂದ ನಾವು ಇವೆರಡನ್ನು ಮಿಕ್ಸ್ ಮಾಡುವಾಗ ಭಾಳ ಕೇರ್ಫುಲ್ ಆಗಿರ್ಬೇಕ್ರಿ. ಇನ್ನೂ ಒಂದು ಏನಪ್ಪ ಅಂದ್ರೆ ಈ ಕಬ್ಬಿನ ಮತ್ತು ಮ್ಯಾಂಗ್ನೀಸ್ ಅಂದ್ರೆ ಐರನ್ ಮತ್ತು ಮ್ಯಾಂಗ್ನೀಸ್ ಇವು ರಂಜಕಯುಕ್ತ ಗೊಬ್ಬರಗಳಾದ ಈ DAP ಮತ್ತು SSP ಜೊತೆಗೆ ಫೆರಸ್ ಸಲ್ಫೇಟ್ ಅಂದ್ರೆ ಬೆರೆಸಿದಾಗ ಇದೇ ರೀತಿ ಫೆರಸ್ ಫಾಸ್ಫೇಟ್ ಉಂಟಾಗಿ ಅದು ಗಿಡಕ್ಕೆ ಲಭ್ಯವಾಗೋದಿಲ್ಲ ರೀ. ಇವನು ಒಗಿಯಬೇಕಾದ್ರೆ ನಾವು ಒಗಿಲಾರ್ದ ಕೆಲಸ ಇಲ್ಲ. ಯಾವ ರೀತಿ ಮಾಡಬೇಕು, ಒಂದು ಗ್ಯಾಪ್ ಬಿಟ್ಟು ಒಗಿಬೇಕು. ಇಲ್ಲ ನಾವು ಕಂಪಲ್ಸರಿ ಒಂದರಾಗ ಮಿಕ್ಸ್ ಮಾಡಿ ಒಗಿತೀವಪ್ಪ ಅಂದ್ರೆ ಈ ವಿಧಾನವನ್ನು ಅನುಸರಿಸ್ಬೇಕು. ಯಾವುದಪ್ಪ ಅಂತಂದ್ರೆ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ನೀಡಬೇಕಾದ್ರೆ ಈ ಕೆಳಗಿನ ವಿಧಾನಗಳು ಅನುಸರಿಸಬೇಕಂದ್ರೆ ಬೇರೆಯಾಗಿ ನೀಡುವುದು ಅಂದ್ರೆ ಮೊದಲ DAP ಅಥವಾ SSP ಅನ್ನು ಕೊಟ್ಟು ಇದನ್ನು ಮಣ್ಣು ಏರಿಸಿದಾದ್ಮೇಲೆ 2 ಅಥವಾ 3 ದಿನಗಳ ನಂತರ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೀಡ್ಬೋದು ರೀ. ಇಲ್ಲ ನಾವು ಇದ್ರ ಜೊತೆ ನಾವು ಒಗಿತೀವಪ್ಪ ಅಂತಂದ್ರೆ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೇಳಿ ಬರ್ತೈತಿ. ಅಂದ್ರೆ ನಾವು ಕಡ್ಡಾಯವಾಗಿ ಬೆಳೆಸಬೇಕಂತಂದ್ರೆ ಮಾರುಕಟ್ಟೆಯಲ್ಲಿ ಸಿಗುವ ಈ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಜಿಂಕ್ ರೂಪದಾಗ ಈ ಪೋಷಕಾಂಶಗಳನ್ನ ನಾವು ಬಳಸಬಹುದು ರೀ. ಇವು ರಂಜಕದ ಜೊತೆಗೆ ರಾಸಾಯನಿಕ ಕ್ರಿಯೆಗೆ ಒಳಗಾಗೋದಿಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ಇದು SSP ಏನೈತಲ್ರಿ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ಈ ವಿಷಯದಲ್ಲಿ 2 ಮುಖ್ಯ ಅಂಶಗಳದಾವ. ಅಂದ್ರೆ SSP ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಬೆರೆಸಬಹುದಾ ಅಂತ ಕೇಳಿದ್ರೆ ಹೌದ್ರಿ, ಬೆರೆಸ್ಬೋದು. ಆದ್ರೆ ತಕ್ಷಣ ಅದು ಬಳಸುವಂತಿರ್ಬೇಕಂದ್ರೆ ಇವಾಗ ನಾವು ಅದನ್ನು ಮಿಕ್ಸ್ ಮಾಡಿವಪ್ಪ ಅಂತಾರೆ ಇನ್ನೊಂದು ತಾಸು ಅಥವಾ ಅರ್ಧ ತಾಸನಾಗ ಇದನ್ನು ಹೊಲಕ್ಕೆ ಒಗೆದು ಬಿಡಬೇಕು. ಮತ್ತು ಇದನ್ನೇನೈತಲ್ಲ ಚೀಲ ತುಂಬಿ 2 ದಿವಸ 3 ದಿವಸ ಮಟ್ಟ ಇಡಂಗಿಲ್ಲ. ಮತ್ತು ಇದನ್ನು ಒಗೆದ್ಮೇಲೆ ನಾವು ಗಳೆ ಹೊಡಿದಾಗಿರ್ಬೋದು, ಇಲ್ಲಪ್ಪ ಅಂದ್ರೆ ನೀರು ಬಿಟ್ಟಿವಿ ಅಂದ್ರೆ ಬೆಸ್ಟ್ ರೀ. ಯಾವುದೇ ರೀತಿ ಇಲ್ಲಿ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ, ಹಾಗಾಗಿ ಯಾವುದೇ ಗೊಬ್ಬರ ವೇಸ್ಟ್ ಆಗೋದಿಲ್ಲ. ಮತ್ತು ಇನ್ನು DAP ಜೊತೆ ಇದು ಹೆಚ್ಚು ಕ್ಷಾರಿ ಅಂದ್ರೆ ಅಲ್ಕಲೈನ್ ಗುಣವನ್ನು ಹೊಂದಿರ್ತೈತಿ. ಇದರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ ಬೆರೆಸಿದಾಗ ರಾಸಾಯನಿಕ ಕ್ರಿಯೆ ಅತ್ಯಂತ ವೇಗವಾಗಿ ನಡೀತೈತಿ. ವೇಗವಾಗಿ ಅಂತಂದ್ರೆ ಇದು 7 ರಿಂದ 8 ಗಂಟೆ ಟೈಮ್ ತೊತಿ. ಅಲ್ಲಿ ಮಟ್ಟ ನಾವು ನೀರು ಬಿಟ್ರೆ ಇಲ್ಲ ಮಣ್ಣು ಏರ್ಸರ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಒಗಿಬೋದು ರೀ. ಅಂದ್ರೆ ಮಣ್ಣಿನೊಳಗೆ ತೇವಾಂಶ ಇರಬೇಕ್ರಿ. ಆ ಟೈಮ್ದಾಗ ಮಾತ್ರ ಇವನ್ನ ಮಿಕ್ಸ್ ಮಾಡಿ ಒಗಿಬೋದು. ಮತ್ತು ಇನ್ನು SSP ಜೊತೆ ಇದು ಸ್ವಲ್ಪ ಆಮ್ಲಿ ಅಂದ್ರೆ ಅಸಿಡಿಕ್ ಗುಣ ಕಡಿಮೆ ಇರ್ತೈತಿ. DAP ಹೋಲಿಸಿದ್ರೆ SSPಯಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳ ಲಭ್ಯತೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತೈತಿ. ಅದಕ್ಕಾಗಿ ಅನೇಕ ತಜ್ಞರು ಈ DAPಗಿಂತ SSP ಜೊತೆ ಸೇರಿಸೋದನ್ನು ಭಾಳ ಬೆಸ್ಟ್ ಅಂತ ಹೇಳ್ತಾರೆ ರೀ. ಇನ್ನು ಮೇನ್ ಮ್ಯಾಟ್ರಿಗೆ ಬರೋಣ್ರಿ ವಾಪಸ್. ಈ ಯೂರಿಯಾವನ್ನು ಈ 90 ದಿನಗಳ ನಂತರ ಯಾಕೆ ಬಳಸ್ಬೇಕ್ರಿ ಅಂದ್ರೆ ಸಾರಜನಕದ ಪೂರೈಕೆಗಾಗಿ ಒಂದು, ಮತ್ತು ಇದು ಕಬ್ಬಿನ ಎಲೆಗಳನ್ನು ಹಚ್ಚ ಹಸಿರಾಗಿ ಇಡಕ್ಕೆ ಸಹಾಯ ಮಾಡ್ತೈತಿ. ಮತ್ತು ಗಿಡದ ಎತ್ತರ ಹೆಚ್ಚಿಸಕ್ಕೆ ಈ ಸಾರಜನಕ ಏನೈತಲ್ಲ ಭಾಳ ಸಹಾಯ ಮಾಡ್ತದೆ. ಮತ್ತು ಈ ಎರಡನೇದಾಗಿ DAP ಒಗಿಬೋದು, ಇಲ್ಲ ಅಥವಾ ನಾವು ಒಗಿತೀನಿಲ್ಲ ಇದು ಸಿಂಗಲ್ ಸೂಪರ್ ಫಾಸ್ಫೇಟ್ ರೀ SSP. ಇದನ್ನ ಮಾತ್ರ ಕಂಪಲ್ಸರಿ ಈ ಟೈಮ್ದಾಗ ಒಗಿಯಬೇಕ್ರಿ ಅಂದ್ರೆ 3 ತಿಂಗಳ ನಂತರ. ಇದು ಬೇರು ಮತ್ತು ಕಾಂಡಗಳ ಬಲವರ್ಧನೆಗೆ ಅಂದ್ರೆ ಬೇರುಗಳಿಗೆ ಮತ್ತು ಕಾಂಡಗಳಿಗೆ ಶಕ್ತಿಯನ್ನು ನೀಡಕ್ಕೆ. ಮತ್ತು 3ನೇದಾಗಿ ಪೊಟ್ಯಾಶ್ MOP ಇದು ಕಬ್ಬಿನಲ್ಲಿ ಸಕ್ಕರೆ ಅಂಶ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಕ್ಕೆ ಭಾಳ ಹೆಲ್ಪ್ ಮಾಡ್ತದೆ. ಯಾವುದೇ ಬಿಟ್ಟರು ಈ ಟೈಮ್ದಾಗ ಈ ಪೊಟ್ಯಾಶ್ ಗೊಬ್ಬರವನ್ನು ಕಂಪಲ್ಸರಿ ಒಗಿಯಬೇಕ್ರಿ. ಅದು ಯಾವುದು ರೆಡ್ ಪೊಟ್ಯಾಶ್ನ ಒಗಿಬೇಕು. ಯಾಕಪ್ಪ ಅಂದ್ರೆ ಈ ಟೈಮ್ದಾಗ ನಮ್ಗೆ ಕಬ್ಬಿಗೆ ಲಘು ಪೋಷಕಾಂಶಗಳ ಜೊತೆ ಇದು ಜಲ್ದಿ ಬೇರುಗಳಿಗೆ ಲಭ್ಯವಾಗಕ್ಕೆ ಈ
MOPಯನ್ನು ಬಳಸಬೇಕ್ರಿ. ಈ ದ್ವಿತೀಯ ಮತ್ತು ಲಘು ಪೋಷಕಾಂಶಗಳು ಅಂದ್ರೆ ಮೆಗ್ನೀಸಿಯಂ ಸಲ್ಫೇಟ್ ಎಲೆಗಳು ಹಳದಿ ಆಗೋದನ್ನು ತಡೆದು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಹೆಚ್ಚು ಮಾಡ್ತೈತಿ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ ನಾನು ಸಾಕಷ್ಟು ಸಲ ಹೇಳೀನಿ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಬೇರೆ ಏನಲ್ಲ, ಸೂರ್ಯನಿಂದ ಬರುವ ಬಿಸಿಲನ್ನು ಪಡೆದುಕೊಂಡು ಎಲೆಗಳು ನೇರವಾಗಿ ತಮ್ಮ ಆಹಾರವನ್ನು ತಾವೇ ರೆಡಿ ಮಾಡ್ಕೊಳ್ಳೋಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸದ್ಯಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಸೇರ್ಸತ್ತಿಲ್ಲ, ಅದನ್ನು ಯಾಕಂತೇಳಿ ಆಮೇಲೆ ಹೇಳ್ತೀನಿ, ಕೊನೆವರೆಗೂ ನೋಡ್ರಿ. ಇಲ್ಲಿ ಗಂಧಕ ಅಥವಾ ಸಲ್ಫರ್ ಬಳಸೋದ್ರಂತ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು ಮತ್ತು ಈ ಸಕ್ಕರೆ ಇಳುವರಿಯನ್ನು ಸುಧಾರಿಸಕ್ಕೆ ಹೆಲ್ಪ್ ಮಾಡ್ತೈತಿ. ಅಂದ್ರೆ ಈ ರಿಕವರಿ ಬಗ್ಗೆ ಮಾತಾಡ್ತೇವಲ್ಲ, ಈ ರಿಕವರಿಯನ್ನು ಹೆಚ್ಚಾಗಿ ಇಲ್ಲಿಂದ ನಾವು ಪಡ್ಕೋಬಹುದು ರೀ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೇಳಿದೆ ಅಂದ್ರೆ ಮಿಕ್ಸ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ ತೊಗೊಂಡ್ರೆ ನಾ ಇಲ್ಲಿ ಕಾಂಬಿ ಕಿಟ್ ಅಂತೇಳಿ ಬರ್ತೈತಿ. ಇದ್ರಾಗ ನೋಡ್ರಿ ಒಂದೇದ ಮ್ಯಾಂಗನೀಸ್ ಬರ್ತೈತಿ, ಇದ್ರೊಳಗೆ ಮತ್ತೆ ನೆಕ್ಸ್ಟ್ ಬೋರಾನ್ ಬರ್ತೈತಿ ರೀ. ಈ ಬೋರಾನ್ ಬಿಟ್ರೆ ಇದ್ರೊಳಗೆ ಮೆಗ್ನೀಸಿಯಂ ಸಲ್ಫೇಟ್ ಬರ್ತೈತಿ. ಅಂದ್ರೆ ಈಗ ನೆಕ್ಸ್ಟ್ ನೋಡ್ರಿ ಇದು ಪ್ಯಾರಾಸಲ್ಫೇಟ್. ಈ ಪ್ಯಾರಾಸಲ್ಫೇಟ್ ಮಾತ್ರ ಕಬ್ಬಿಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ ಒಳಗೆ ಕಂಪಲ್ಸರಿ ಬರ್ತೈತಿ ರೀ. ಮತ್ತು ಇದನ್ನು ಬಿಟ್ಟರೆ ನಮಗೆ ಜಿಂಕ್ ಸಲ್ಫೇಟ್ ಬರ್ತೈತಿ. ಅಂದರೆ ಎಲ್ಲವೂ 20 ಕಿಲೋ ಪ್ಯಾಕೆಟ್, ಟೋಟಲ್ ಇದು 50 ಕಿಲೋ ಪ್ಯಾಕೆಟ್ ಇರ್ತೈತಿ ರೀ. ಇದ್ರೊಳಗೆ ಇವೆಷ್ಟೆಲ್ಲ ಬರ್ತಾವೆ. ಮತ್ತು ಇದನ್ನು ಬಿಟ್ಟರೆ ಮೆಗ್ನೀಸಿಯಂ ಸಲ್ಫೇಟ್ 25 ಕಿಲೋ ಇರ್ತೈತೆ ರೀ ಇದ್ರೊಳಗೆ. ಈ ಕಬ್ಬಿನ ಜಲ್ಲಿಗಳ ಅಥವಾ ಗಣಕಿಗಳ ಸಂಖ್ಯೆಯನ್ನು ಹೆಚ್ಚಕ್ಕೆ ಈ ಟೈಮ್ದಾಗ ಬೆಸ್ಟ್ ಡೋಸ್ ರೀ ಇದೆ. ಇದನ್ನು ಕೊಡೋದ್ರಂಥ ಈ ಪೋಷಕಾಂಶಗಳು ಕಬ್ಬಿನ ತೂಕವನ್ನು ಹೆಚ್ಚಕ್ಕೆ ಮತ್ತು ಸಕ್ಕರೆ ಗುಣಮಟ್ಟವನ್ನು ಸುಧಾರಿಸಕ್ಕೆ ಭಾಳ ಸಹಾಯ ಮಾಡ್ತವೆ. ಮತ್ತು ಮಣ್ಣು ಏರಿಸೋದು ಅಂದ್ರೆ ಅರ್ಥಿಂಗ್ ಅಪ್ ಅಂದ್ರೆ ಈ ಟೈಮ್ದಾಗ ಬೋದ್ ಏರಿಸೋದು ಭಾಳ ಇಂಪಾರ್ಟೆಂಟ್. ಒಂದು ಬೋದ್ ಏರಿಸೋಕ್ಕಿಂತ ಮುಂಚೆನೂ ಕೊಡ್ಬೋದು, ಇಲ್ಲ ಬೋದ್ ಏರಿಸಿದ ಮೇಲೆ ಕೊಟ್ಟ ಡೈರೆಕ್ಟ್ ನೀರನ್ನು ಕೊಡ್ಬೋದು. ಅಂದರೆ ಈ ಗೊಬ್ಬರಗಳನ್ನು ನೀಡಿದ ನಂತರ ಅಥವಾ ಮೊದಲು ಮಣ್ಣು ಏರಿಸೋದು ಭಾಳ ಇಂಪಾರ್ಟೆಂಟ್. ಅಂದರೆ ನೇರವಾಗಿ ಇವು ಗಿಡಗಳ ಬೇರುಗಳಿಗೆ ತಲುಪ್ತೈತೆ ರೀ ಗೊಬ್ಬರ. ಮತ್ತು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬೋದು. ಅಂದರೆ ಸರಿಯಾದ ಪ್ರಮಾಣದಾಗ ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳು ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದಾವಲ್ಲ, ಇವುಗಳನ್ನು ನೀಡುವಂಥ ಬೆಳೆಗಳಿಗೆ ಬರುವ ಕೀಟ ಬಾಧೆ ರೋಗಗಳು ಎಲ್ಲವನ್ನು ತಡೆದುಕೊಳ್ಳುವ ಮತ್ತು ಈ ರೋಗಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಈ ಮೈಕ್ರೋ ನ್ಯೂಟ್ರಿಯೆಂಟ್ಗಳಾಗಿರ್ಬೋದು ಇಲ್ಲ MOP ಪೊಟ್ಯಾಷನ್ನು ನೀಡ್ತೈತೆ ರೀ. ಒಂದು ಮುಖ್ಯವಾದ ವಿಚಾರ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಈ ಗೊಬ್ಬರ ನೀಡುವ ಸಮಯದಾಗ ಕಂಪಲ್ಸರಿ ಹಸಿ ಇರಬೇಕ್ರಿ. ಇಲ್ಲ ನಾವು ಗೊಬ್ಬರ ಹೋಗಿದ್ಮೇಲೆ ನೀರು ಬಿಡ್ತೇವೆ ಒಣ ನೆಲದಾಗ ಅಂದ್ರೆ ಇದು ನಮ್ಮದು ತಪ್ಪು ಕಲ್ಪನೆ ಮತ್ತು ಇದು ಸರಿಯಾದ ವಿಧಾನ ಅಲ್ಲ. ಕಂಪಲ್ಸರಿ ಮಣ್ಣು ಹಸಿಯಾಗಿದ್ರೆ ಅಂದ್ರೆ ನೆಲ ಹದವಾಗಿದ್ರೆ ಈ ಹನಿ ನೀರಾವರಿ ಆಗಿರ್ಬೋದು ಇಲ್ಲ ಫ್ಲಡ್ ಇರಿಗೇಷನ್ ಅಥವಾ ಹರಿ ನೀರಾವರಿ ಇದನ್ನು ಯಾವುದೇ ರೀತಿ ಮಾಡಿ ನಾವು ನೆಲವನ್ನು ಹಸಿ ಮಾಡಿ ಒಗಿಬೇಕು. ಇದರಿಂದ ಅನುಕೂಲಗಳು ಜಾಸ್ತಿ ಅದಾವೆ. ಮತ್ತು ಈ ಗೊಬ್ಬರಗಳು ನೇರವಾಗಿ ಬಿಸಿಲಿಗೆ ಆವಿಯಾಗೋದನ್ನು ತಡಿತಾವೆ. ಅಂದ್ರೆ ಇದರೊಳಗಿರುವಂಥ ಯೂರಿಯಾ ಆಗಿರ್ಬೋದು ಈ ಲಘು ಪೋಷಕಾಂಶಗಳು ಇವು ವೇಗವಾಗಿ ಬಿಸಿಲಿಗೆ ಏನೈತಲ್ರಿ ಆವಿಯಾಗಿ ತಮ್ಮ ಶಕ್ತಿಯನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಭಾಳ ಇರ್ತಾವೆ. ನಾನು ಆಗಲೇ ಹೇಳಿದಂಗೆ ನೋಡ್ರಿ, ಇದನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ ರೀತಿ ಬಳಸ್ಬೋದಪ್ಪ ಅಂತಂದ್ರೆ, ನಾವು ಎಲ್ಲ ಗೊಬ್ಬರವನ್ನು ಮಿಕ್ಸ್ ಮಾಡಿದ ನಂತರ ಇದನ್ನು ಜಸ್ಟ್ ಎಲ್ಲದಕ್ಕೂ ಮಿಕ್ಸ್ ಮಾಡೋಂಗಿಲ್ಲ, ಸುಮ್ಮನೆ ಮ್ಯಾಲೆ ಹಾಕಿಬಿಡೋದ್ರಿ. ಅಂದ್ರೆ ನಾವು ಏನು ಗೊಬ್ಬರ ಒಯ್ಯಕ್ಕೆ ಹೋಗ್ತಿರ್ತೀವಲ್ಲ ಆ ಟೈಮ್ದಾಗ ಇದನ್ನು ನಾವು ಸ್ವಲ್ಪನ ಬೆರೆಸ್ಕೊಂಡು ಆಗಿಂದಾಗ ಹೋಗಿದ್ರೆ ಯಾವುದೇ ರೀತಿ ಇದ್ರೊಳಗೆ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಹಿಂಗಾಗಿ ನಮಗೆ ಯಾವುದೇ ರೀತಿ ಗೊಬ್ಬರ ವೇಸ್ಟ್ ಆಗೋದಿಲ್ಲ. ಮತ್ತು ಇಲ್ಲಿದ ನೋಡ್ರಿ ಇವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಲೇ ನಿಮಗೆ ತೋರಿಸಿಲ್ಲ ಚೀಲ್ದನ್ನು. ಇವು 1 ಕಿಲೋ ಪ್ಯಾಕೆಟ್ ಮತ್ತು 5 ಕಿಲೋ ಪ್ಯಾಕೆಟ್ ಇವು ಜಿಂಕ್ ಆಗಿರ್ಬೋದು ಇಲ್ಲ ಮ್ಯಾಗ್ನೀಸಿಯಂ ಸಲ್ಫೇಟ್ ಆಗಿರ್ಬೋದು ಇವು ಪ್ಯಾರಾಸಲ್ಫೇಟ್. ಇವು ನಾನು ಟೋಟಲಾಗಿ 50 ಕಿಲೋ ಪ್ಯಾಕೆಟ್ ತಂದಿದ್ದೆ. ಅದ್ರೊಳಗೆ ನನಗೆ 1 ಎಕರೆಗೆ ಬೇಕಲ್ಲ ಅಷ್ಟು ಮಾತ್ರ ತಗೊಂಡೇನೆ. ಅಂದ್ರೆ ಅರ್ಧ ಕಿಲೋ ಆಗಿರ್ಬೋದು, ಇವು 25 ಕಿಲೋ ಇದ್ದಾಗ ಇವು 5 ಕಿಲೋ ಇಷ್ಟು. ಅಂದ್ರೆ ನಮಗೆ 1 ಎಕರೆಗೆ ಈಗ 10 ಕಿಲೋ ಮೈಕ್ರೋ ನ್ಯೂಟ್ರಿಯೆಂಟ್ ಸಾಕ್ರಿ. ಅದಕ್ಕಾಗಿ ನಾನು ಇಷ್ಟು ತೊಗೊಂಡೇನೆ. ಇವನ್ನೆಲ್ಲ ಏನಂತಲ್ಲ ಎಲ್ಲ ಗೊಬ್ಬರ ಜೊತೆ ಮಿಕ್ಸ್ ಮಾಡತ್ತಿಲ್ಲ. ನಾನು SSP ತೊಗೊಂಡೇನೆ, ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ತೊಗೊಂಡೇನೆ. ಇದ್ರ ಜೊತೆ ಜಲ್ದಿ ರಿಯಾಕ್ಷನ್ ಆಗೋದಿಲ್ಲ. ಅದಕ್ಕಾಗಿ ನಾವು ಜಸ್ಟ್ ಇದನ್ನು ಕಲಿಸಿ ಇದನ್ನು ಮ್ಯಾಲೆ ಹಾಕಿಬಿಡೋದು ಅಷ್ಟೇ ರೀ. ಅಂದರೆ ಏನೈತಲ್ಲ ಎಲ್ಲ ಗೊಬ್ಬರ ಕಲಿಸಿರ್ತೀವಿ, ಇವನ್ನ ಮ್ಯಾಲೆ ಹಾಕ್ಕೊಂಡು ಗೊಬ್ಬರವನ್ನು ತೊಗೊಳ್ಳುವಾಗ ಇವನು ಸ್ವಲ್ಪ ಬೆರೆಸ್ಕೊಂಡ್ರೆ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಅಂದ್ರೆ ಮತ್ತು ನೆಲನೂ ಹಸಿ ಐತೆ ನಮ್ದು. ಅದಕ್ಕಾಗಿ ಈ ತೋರ್ಸತ್ತೆ ನೋಡ್ರಿ ಈ ರೀತಿಯಾಗಿ. ಅಂದರೆ ನಾವು ಮುಂಚೆ ಈ ಯೂರಿಯಾ ಆಗಿರ್ಬೋದು MOP ಪೊಟ್ಯಾಶ್ ಆಗಿರ್ಬೋದು ಈ ಸಿಂಗಲ್ ಸೂಪರ್ ಫಾಸ್ಫೇಟ್ನ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನದಾವಲ್ಲ ಇವನ್ನಷ್ಟ ಮ್ಯಾಲೆ ಹಾಕೋದ್ರಿ. ಜಸ್ಟ್ ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡೋಂಗಿಲ್ಲ. ಇದನ್ನೇನೈತಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮ್ಯಾಗ ಹಾಕೊಂಡು ನಾವು ಗೊಬ್ಬರ ಏನು ಲಾಸ್ಟ್ ಟೈಮ್ ಕೊಡ್ತಿರ್ತೇವಲ್ಲ ಈ ಚೀಲಕ್ಕೆ ಹಾಕೊಂಡು ಅವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ. ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. 1 ತಾಸಿನ ಹೊಲದಾಗ ಬರ್ತೈತಿ ಮತ್ತು ನೆಲ ಹಸಿ ಇರೋದ್ರಿಂದ ಜಲ್ದಿ ಇದು ಕರಿಗೆ ಮಣ್ಣಿನ ಜೊತೆ ಮಿಕ್ಸ್ ಆಗ್ತೈತಿ. ಅವಾಗ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ನಾವು ಕೊಟ್ಟಂಥ ಗೊಬ್ಬರಗಳು ಎಲ್ಲ ನೇರವಾಗಿ ನಮ್ಮ ಗಿಡಕ್ಕೆ ತಲುಪ್ತಾವ್ರಿ. ನೋಡ್ರಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿತ್ತು. ಯಾರಿಗಾರ ಏನಾರ ಡೌಟ್ ಇದ್ರೆ ಇಲ್ಲಿ ಏನಾರ ಸಜೆಷನ್ ಇದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ರೀ.